ನಮಸ್ಕಾರ ವೀಕ್ಷಕರೇ, ಗದಿಗರ್ಜನೆಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ವಿಶೇಷ ಸುದ್ದಿ ಜೊತೆಗೆ ನಿಮ್ ಜೊತೆ ಮಾತಾಡಕ್ ಬಂದಿದ್ದೀನಿ. ಯಾವ್ದಪ್ಪ ವಿಚಾರ ಅಂತಂದ್ರೆ, ಸುಮಾರು 14 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಬರ್ಬರವಾಗಿ ಹತ್ಯೆಯಾದ ಕುಮಾರಿ ಸೌಜನ್ಯಳ ಹತ್ಯೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ SIT ತನಿಖೆಗೆ ಆದೇಶ ನೀಡಿದೆ. ಈ ಆದೇಶದಿಂದ ಇಡೀ ದೇಶದ ಜನತೆಗೆ ನ್ಯಾಯಾಂಗ ವ್ಯವಸ್ಥೆ, ಈ ದೇಶದ ಸಂವಿಧಾನದ ಮೇಲೆ ಎಷ್ಟು ಗೌರವ ಇತ್ತೋ ಆ ಗೌರವ ಹಿಮ್ಮಡಿಯಾಗಿದೆ. ಈಗಾಗಲೇ 2014 ವರ್ಷಗಳ ಹಿಂದೆ ಕೊಲೆಯಾದಂತಹ ಸೌಜನ್ಯಳ ವಿಚಾರವಾಗಿ ಕೊಲೆಗಾರ ಅಂತೇಳಿ ಸಂತೋಷ್ ರಾವ್ ಎನ್ನುವ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿ ಆತನನ್ನ ಜೈಲಿಗೆ ಇಟ್ಬಿಡ್ತಾರೆ. ಸೊ ಪ್ರಕರಣ ಅಲ್ಲಿಗೆ ನಿಂತೋಗ್ತಾ ಅಥವಾ ಮುಗಿದೋಯ್ತಾ? ಆದರೆ 2023ನೇ ಇಸ್ವಿಯಲ್ಲಿ ಆತ ನಿರಪರಾಧಿ ಎಂದು ನ್ಯಾಯಾಲಯ ಆದೇಶವನ್ನ ನೀಡಿ ಆತ ಬಿಡುಗಡೆ ಆಗ್ತಾನೆ. ಈಗ ಒಂದು ಅನುಮಾನ ಪ್ರಾರಂಭ ಆಗುತ್ತೆ. ಯಾವ ರೀತಿ? ಹಾಗಾದ್ರೆ ಸೌಜನ್ಯನ್ನ ಕೊಂದವರಾದ್ರು ಯಾರು? ಸೌಜನ್ಯಳ ಕೊಂದವರವು ಯಾರು? ಈ ಪ್ರಶ್ನೆ ಸಹಜವಾಗಿ ಎಲ್ಲರ ಮನಸ್ಸಲ್ಲೂ ಬರುತ್ತೆ. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಬಹುತೇಕ ಕಡೆ ಪ್ರತಿಭಟನೆಗಳು ನಡೀತವೆ. ಸೌಜನ್ಯಳ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಆತರ ಹತ್ಯೆ ಮಾಡದಂತ ಆರೋಪಿಗಳು ಯಾರಿದಾರೋ ಅವರ ಶಿಕ್ಷೆ ಆಗ್ಲಿ, ಅದನ್ನ ಮರು ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಹೋರಾಟಗಳು ನಡೀತದೆ. ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ ಈ ಮನವಿಯನ್ನ ಪುರಸ್ಕರಿಸಿ ಗೌರವಿಸಿ ಕುಮಾರಿ ಸೌಜನ್ಯ ಸಾವಿನ ಪ್ರಕರಣವನ್ನ ಮರು ತನಿಖೆಗೆ ಆದೇಶ ನೀಡುತ್ತೆ. ಯಾವ ರೀತಿಯಾಗಿ SIT ರಚನೆಯಾಗಬೇಕು, ವಿಶೇಷವಾಗಿ SIT ರಚನೆಯಾಗಿ SIT ರಚನೆಯಾದ ನಂತರ ಪ್ರತಿ ತನಿಖೆಯನ್ನು ಸಹ ಸುಪ್ರೀಂ ಕೋರ್ಟ್ಗೆ ಅದನ್ನ ಸಬ್ಮಿಟ್ ಮಾಡ್ಬೇಕಂತ ಒಂದು ಆದೇಶವನ್ನ ನೀಡುತ್ತೆ ಸುಪ್ರೀಂ ಕೋರ್ಟ್. ಇದರಿಂದ ಏನಾಗುತ್ತೆ? ಅಪರಾಧಿಗಳು ಯಾವತ್ತಿದ್ರೂ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಈ ದೇಶದಲ್ಲಿ ಎಂಬುದನ್ನ ಮತ್ತೊಮ್ಮೆ ಸಾಬೀತು ಮಾಡಿದಾಗುತ್ತೆ. ಕುಮಾರಿ ಸೌಜನ್ಯಳ ಹತ್ಯೆ ಯಾರು ಮಾಡಿರ್ತಾರೋ ಅನ್ನೋದು ಎಷ್ಟೇ ಪ್ರಭಾವಶಾಲಿ ಆಗ್ಲಿ, ಅವರಿಗೆ ಖಂಡಿತವಾಗೂ ಶಿಕ್ಷೆ ಆಗ್ಲೇಬೇಕು ಎನ್ನುವ ಜನಸಾಮಾನ್ಯರ ಒಕ್ಕೊರಲಿನ ಧ್ವನಿಗೆ ಸುಪ್ರೀಂ ಕೋರ್ಟ್ ದನಿಗೂಡಿಸಿದೆ. ನಿಜಕ್ಕೂ ಇದು ಈ ದೇಶದ ಕಾನೂನು ಮತ್ತು ಸುವ್ಯವಸ್ಥೆ, ಈ ದೇಶದ ನ್ಯಾಯಾಂಗ, ಈ ದೇಶದ ಸಂವಿಧಾನದ ಮೇಲೆ ಮತ್ತಷ್ಟು ಗೌರವ ಹುಟ್ಟುವಂತಹ ಕಾರ್ಯ ಇದಾಗಿದೆ. SIT ತನಿಖೆ ಯಶಸ್ವಿಯಾಗ್ಲಿ, ಕುಮಾರಿ ಸೌಜನ್ಯಳ ಹಂತಕರಿಗೆ ಶಿಕ್ಷೆ ಆಗ್ಲಿ ಎನ್ನುವುದು ಪ್ರತಿಯೊಬ್ಬರ ಉದ್ದೇಶ ಆಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇನ್ನೊಂದು ವಿಶೇಷ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.